ಎಲ್ರಿಗೂ ನಮಸ್ಕಾರ. ನಾನು ಮೇಘಶ್ರೀ ಮಾತಾಡ್ತಿದ್ದೀನಿ. ತುಂಬ ದಿನ ಆದಮೇಲೆ ನಾನೊಂದು ಕನ್ನಡ ಸಿನಿಮಾ ಒಪ್ಕೊಂಡಿದ್ದೀನಿ. ರೀಸನ್ ತುಂಬ ಒಳ್ಳೆ ಕತೆ. ಆ್ಯಕ್ಚುಲಿ ನನಗೆ ನಮ್ಮ ಡೈರೆಕ್ಟ್ರು ಹೇಳಿದ್ದಾರೆ, ಕಂಟೆಂಟ್ ಬಗ್ಗೆ ಜಾಸ್ತಿ ಏನು ಹೇಳಿಬಿಡು ಮೇಡಮ್ ಅಂತ. ಸೊ ಈ ಒಂದು ಮೂವಿಲಿ ನನ್ನ ಒಂದು ರೋಲ್ ಬಂದು ವಿಲೇಜಲ್ಲಿ ಒಂದು ರಿಚ್ ಮನೆತನದ ಮಗಳು, ಒಬ್ಬಳೇ ಮಗಳು. ಸೊ ತುಂಬ ಕ್ಯೂಟಾಗಿ ಮುದ್ದಾಗಿರ್ತಾಳೆ. ಸೊ ಆ ಥರ ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಒಂದು ಸಿನಿಮಾ ರಿಲೀಸ್ ಆದಮೇಲೆ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಕುಂಟೆಬಿಲ್ಲ ಅಂತ ಹೇಳಿದ ತಕ್ಷಣ ನನಗೆ ನನ್ನೊಂದು ಚೈಲ್ಡ್ಹುಡ್ ಎಲ್ಲ ನೆನಪಾಯಿತು. ಯಾಕಂದರೆ ನಾನು ಚಿಕ್ಕವಳಿರ್ಬೇಕಾದ್ರೆ ನಮ್ಮ ಮನೆ ಮುಂದೆ ಆ ಕುಂಟೆಬಿಲ್ಲೆ, ಅದು ಚಾಪ್ ಪೀಸ್ ಎಲ್ಲ ಇದೆಲ್ಲ ಡ್ರಾ ಎಲ್ಲ ಮಾಡಿ ನಾನು ಕುಂಟೆಬಿಲ್ಲೆ ಆಡ್ತಾ ಇದ್ದೆ. ಸೊ ಅದಕ್ಕೆ ಕುಂಟೆಬಿಲ್ಲೆ ಕೇಳಿದ ತಕ್ಷಣ ನಂಗೆ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಯಿತು. ಕುಂಟೆಬಿಲ್ಲೆ ನೇಮ್ ಎಷ್ಟು ಡಿಫ್ರೆಂಟ್ ಆಗಿದೆಯೋ, ಫಿಲಮು ಕೂಡ ಅಷ್ಟೇ ಒಂದು ಡಿಫ್ರೆಂಟ್ ಆಗಿದೆ. ಈ ಥರ ಒಂದು ಸಬ್ಜೆಕ್ಟ್ ಐ ಥಿಂಕ್ ಕನ್ನಡದಲ್ಲಿ ಇನ್ನೂ ಬಂದಿಲ್ಲ. ವೆರಿ ರಾ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ತಯಾರಿ ಅಂದರೆ ಈ ಒಂದು ಪಾತ್ರ ನನ್ನೊಂದು ರಿಯಲ್ ಲೈಫ್ಗೆ ಹತ್ತಿರವಾಗಿರೋ ಪಾತ್ರನೇ ಇದೆ. ಈ ಒಂದು ಪಾತ್ರದಲ್ಲಿ ಅವಳು ಹೆಂಗೆ ಅಂದರೆ ಯಾವಾಗಲೂ ತುಂಬ ಚೆನ್ನಾಗಿ ರೆಡಿಯಾಗಿ ಎಲ್ಲರ ಜೊತೆ ನಗ್ನಗ್ತಾ ಹಾರಾಡ್ಕೊಂಡಿರ್ತಾಳೆ. ನಾನು ಕೂಡ ರಿಯಲ್ ಲೈಫಲ್ಲಿ ಹಂಗೆ, ಅಂದರೆ ಎಲ್ಲರ ಜೊತೆ ಅಲ್ಲ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಾನು ಹೆಂಗಿರ್ತೀನೋ ರಿಯಲ್ ಲೈಫ್ಗೂ ಆಲ್ಮೋಸ್ಟ್ ಸಿಮಿಲರ್ ಅದೇ ಥರ ಪಾತ್ರ ಅಂತಲೇ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ನಾನು ಮೇಘಶ್ರೀ ಮಾತಾಡ್ತಿದ್ದೀನಿ. ತುಂಬ ದಿನ ಆದಮೇಲೆ ನಾನೊಂದು ಕನ್ನಡ ಸಿನಿಮಾ ಒಪ್ಕೊಂಡಿದ್ದೀನಿ. ರೀಸನ್ ತುಂಬ ಒಳ್ಳೆ ಕತೆ. ಆ್ಯಕ್ಚುಲಿ ನನಗೆ ನಮ್ಮ ಡೈರೆಕ್ಟ್ರು ಹೇಳಿದ್ದಾರೆ, ಕಂಟೆಂಟ್ ಬಗ್ಗೆ ಜಾಸ್ತಿ ಏನು ಹೇಳಿಬಿಡು ಮೇಡಮ್ ಅಂತ. ಸೊ ಈ ಒಂದು ಮೂವಿಲಿ ನನ್ನ ಒಂದು ರೋಲ್ ಬಂದು ವಿಲೇಜಲ್ಲಿ ಒಂದು ರಿಚ್ ಮನೆತನದ ಮಗಳು, ಒಬ್ಬಳೇ ಮಗಳು. ಸೊ ತುಂಬ ಕ್ಯೂಟಾಗಿ ಮುದ್ದಾಗಿರ್ತಾಳೆ. ಸೊ ಆ ಥರ ಒಂದು ಹಳ್ಳಿ ಹುಡುಗಿ ಪಾತ್ರ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಒಂದು ಸಿನಿಮಾ ರಿಲೀಸ್ ಆದಮೇಲೆ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಕುಂಟೆಬಿಲ್ಲ ಅಂತ ಹೇಳಿದ ತಕ್ಷಣ ನನಗೆ ನನ್ನೊಂದು ಚೈಲ್ಡ್ಹುಡ್ ಎಲ್ಲ ನೆನಪಾಯಿತು. ಯಾಕಂದರೆ ನಾನು ಚಿಕ್ಕವಳಿರ್ಬೇಕಾದ್ರೆ ನಮ್ಮ ಮನೆ ಮುಂದೆ ಆ ಕುಂಟೆಬಿಲ್ಲೆ, ಅದು ಚಾಪ್ ಪೀಸ್ ಎಲ್ಲ ಇದೆಲ್ಲ ಡ್ರಾ ಎಲ್ಲ ಮಾಡಿ ನಾನು ಕುಂಟೆಬಿಲ್ಲೆ ಆಡ್ತಾ ಇದ್ದೆ. ಸೊ ಅದಕ್ಕೆ ಕುಂಟೆಬಿಲ್ಲೆ ಕೇಳಿದ ತಕ್ಷಣ ನಂಗೆ ನನ್ನ ಚೈಲ್ಡ್ಹುಡ್ ಎಲ್ಲ ನೆನಪಾಯಿತು. ಕುಂಟೆಬಿಲ್ಲೆ ನೇಮ್ ಎಷ್ಟು ಡಿಫ್ರೆಂಟ್ ಆಗಿದೆಯೋ, ಫಿಲಮು ಕೂಡ ಅಷ್ಟೇ ಒಂದು ಡಿಫ್ರೆಂಟ್ ಆಗಿದೆ. ಈ ಥರ ಒಂದು ಸಬ್ಜೆಕ್ಟ್ ಐ ಥಿಂಕ್ ಕನ್ನಡದಲ್ಲಿ ಇನ್ನೂ ಬಂದಿಲ್ಲ. ವೆರಿ ರಾ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು. ತಯಾರಿ ಅಂದರೆ ಈ ಒಂದು ಪಾತ್ರ ನನ್ನೊಂದು ರಿಯಲ್ ಲೈಫ್ಗೆ ಹತ್ತಿರವಾಗಿರೋ ಪಾತ್ರನೇ ಇದೆ. ಈ ಒಂದು ಪಾತ್ರದಲ್ಲಿ ಅವಳು ಹೆಂಗೆ ಅಂದರೆ ಯಾವಾಗಲೂ ತುಂಬ ಚೆನ್ನಾಗಿ ರೆಡಿಯಾಗಿ ಎಲ್ಲರ ಜೊತೆ ನಗ್ನಗ್ತಾ ಹಾರಾಡ್ಕೊಂಡಿರ್ತಾಳೆ. ನಾನು ಕೂಡ ರಿಯಲ್ ಲೈಫಲ್ಲಿ ಹಂಗೆ, ಅಂದರೆ ಎಲ್ಲರ ಜೊತೆ ಅಲ್ಲ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಾನು ಹೆಂಗಿರ್ತೀನೋ ರಿಯಲ್ ಲೈಫ್ಗೂ ಆಲ್ಮೋಸ್ಟ್ ಸಿಮಿಲರ್ ಅದೇ ಥರ ಪಾತ್ರ ಅಂತಲೇ ಹೇಳ್ಬೋದು.